ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಷಾಢ ಮಾಸ ಅಂದ್ರೇ ಒಂದು ರೀತಿ ವಿಶೇಷ. ಅಂಥದ್ರಲ್ಲೂ ಈ ಒಂದು ಆಷಾಢ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆಯು ಕೂಡ ಅತ್ಯಂತ ವಿಶೇಷವಾದದ್ದು. ಈ ಒಂದು ಹುಣ್ಣಿಮೆಯಂದು ಒಂದು ವಸ್ತುವನ್ನು ನಾವು ದೇವಸ್ಥಾನಕ್ಕೆ ದಾನ ಮಾಡೋದರಿಂದ ನಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ, ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಯಾಕೆ ಅಂದರೆ ಈ ಒಂದು ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ತುಂಬ ವಿಶೇಷವಾದದ್ದು. ಹುಣ್ಣಿಮೆ ಅಂದರೆ ಒಂದು ರೀತಿ ಮಂಗಳಕರ. ಆ ಒಂದು ದಿನ ನಾವು ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ಮನೆಯಲ್ಲಿ ಪೂಜೆಗಳನ್ನು ಮಾಡೋದು, ಅಭಿಷೇಕ ಮಾಡೋದು, ಅಥವಾ ಸ್ವಾಮಿ ಸತ್ಯನಾರಾಯಣ ಪೂಜೆ ಮಾಡಿಸೋದು, ದೇವಸ್ಥಾನಗಳ ಪೂಜೆಗಳಲ್ಲಿ ಭಾಗವಹಿಸೋದು ಅತ್ಯಂತ ಮಂಗಳಕರವೆಂದು ಹೇಳಿದ್ದಾರೆ. ಅಂಥ ಹುಣ್ಣಿಮೆ ಈ ಒಂದು ಜುಲೈಯಲ್ಲಿ ಬಂದಿರೋದು ಇನ್ನೂ ತುಂಬ ವಿಶೇಷ. ಯಾಕೆಂದರೆ ಈ ಒಂದು ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಂತ ಕರಿತೀವಿ. ಮೊದಲಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಹುಣ್ಣಿಮೆ ಯಾವಾಗ ಬಂದಿದೆ, ಯಾವ ದಿನ ಈ ಒಂದು ಹುಣ್ಣಿಮೆಯ ವ್ರತವನ್ನು ನಾವು ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಹುಣ್ಣಿಮೆಯ ತಿಥಿ ಟೈಮಿಂಗ್ ಶುರುವಾಗೋದು ಜುಲೈ 20ನೇ ತಾರೀಕು ಸಂಜೆ 5:59 ಈ ಒಂದು ಹುಣ್ಣಿಮೆ ತಿಥಿ ಟೈಮಿಂಗ್ ಮುಗಿಯೋದು ಜುಲೈ 21 ಅಂದರೆ ಭಾನುವಾರ ಮಧ್ಯಾಹ್ನ, ಅಂದರೆ ಸಂಜೆ ಅಂತಲೇ ಮಧ್ಯಾಹ್ನ 3:46 ಮುಕ್ತಾಯ ಆಗುತ್ತೆ. ನಾವು ಸೂರ್ಯೋದಯವನ್ನು ಗಣನೆಗೆ ತಗೊಳ್ಳೋದ್ರಿಂದ ಹುಣ್ಣಿಮೆಯನ್ನು ನಾವು ಯಾವ ದಿನ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಜುಲೈ 21 ಭಾನುವಾರ ಹುಣ್ಣಿಮೆ ಅಂತ ಕನ್ಸಿಡರ್ ಮಾಡ್ತೀವಿ. ಯಾರೆಲ್ಲ ದೇವಸ್ಥಾನಕ್ಕೆ ಸಂಜೆ ಒಂದು ಹುಣ್ಣಿಮೆ ಟೈಮಲ್ಲಿ ದೀಪ ಹಚ್ಚುವಂಥ ರೂಢಿ ಮಾಡ್ಕೊಂಡಿರ್ತೀರ ಅಂಥವರು ಜುಲೈ 20ನೇ ತಾರೀಕು ಶನಿವಾರ ಸಂಜೆ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ, ಅಥವಾ ಯಾರೆಲ್ಲ ಈ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆಯನ್ನು ಅಟೆಂಡ್ ಮಾಡುವಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೊಂಡಿರ್ತೀರ ಅಂಥವರು, ಅಂದರೆ ದೇವಸ್ಥಾನಗಳಲ್ಲಿ ಗೊತ್ತಾಗುತ್ತೆ ಅವರೇ ಒಂದು ಪೂಜೆಯನ್ನು ಭಾನುವಾರ ಮಾಡ್ತಾರೆ. ಅಥವಾ ನೀವು ಮಾಡಿಸ್ತೀವಿ ಅಂದರೆ ಜುಲೈ 21ನೇ ತಾರೀಕು ಭಾನುವಾರ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಹುಣ್ಣಿಮೆಯ ದಿನ ಶ್ರೀ ವಿಷ್ಣುವಿನ ಪೂಜೆ ಅತ್ಯಂತ ಶುಭದಾಯಕ. ಅದೇ ಕಾರಣಕ್ಕಾಗಿಯೇ ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಾಮೂಹಿಕವಾಗಿ ಮಾಡ್ತಾರೆ. ಅಥವಾ ಮನೆಗಳಲ್ಲಿ ಮಾಡಿಸೋದಾದರೆ ಹುಣ್ಣಿಮೆಯ ದಿನವೇ ಸತ್ಯನಾರಾಯಣ ಪೂಜೆನ ಮಾಡಿಸೋದು. ಆ ಒಂದು ದಿನ ಸ್ವಾಮಿಯನ್ನು ಆರಾಧಿಸೋದು ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ. ಇಂಥ ವಿಶೇಷವಾದ ದಿನ ಈ ಬಾರಿ ಒಂದು ವಸ್ತುವನ್ನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದಾನ ಮಾಡಿ, ನಿಮಗೆ ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಯಾವ ವಸ್ತು ಅನ್ನೋದಾದರೆ ಬಾಳೆಹಣ್ಣು. ಹೌದು, ಬೇರೆ ಹಣ್ಣುಗಳನ್ನ ಕೊಡೋದಕ್ಕಿಂತ ಬಾಳೆಹಣ್ಣು. ಯಾಕಂದರೆ ಬೇರೆ ಹಣ್ಣುಗಳನ್ನ ನಾವು ತಿಂದು ಅದನ್ನು ಬಿಸಾಡೋದ್ರಿಂದ ಅದರಿಂದ ಮತ್ತೊಂದು ಸಸಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಈಗ ಒಂದು ಆ್ಯಪಲ್ ತಿಂದರೂ ಅದರದ್ದು ಬೀಜವನ್ನು ನಾವು ಬಿಸಾಕೋದ್ರಿಂದ ಅದರಿಂದ ಮತ್ತೆ ಒಂದು ಗಿಡ ಹುಟ್ಟುತ್ತೆ. ಅದೇ ಬೇರೆ ಯಾವುದೇ ಬೀಜದಲ್ಲೂ ನಾವು ಸೀಡ್ಸ್ ಇರೋದ್ರಿಂದ ಅದು ಅಷ್ಟು ಮಂಗಳಕರವಾಗಿಲ್ಲ. ಆದರೆ ಬಾಳೆಹಣ್ಣಲ್ಲಿ ಆ ರೀತಿಯಲ್ಲ. ಒಮ್ಮೆ ನಾವು ತಿಂದು ಬಿಸಾಡಿದಂಥ ಒಂದು ಬಾಳೆಹಣ್ಣಿನ ಸಿಪ್ಪೆಯಿಂದ ಮತ್ತೆಂದೂ ಸಸಿ ಬರೋದಿಲ್ಲ ಅಲ್ವ. ಅದೇ ಪ್ರಕಾರ ಈ ಒಂದು ಹುಣ್ಣಿಮೆಯ ದಿನ ನಾವು ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಮುಕ್ತಾಯ ಆಯಿತು ಅನ್ನೋದೇ ವಿಶೇಷ. ಸೊ ಹಾಗಾಗಿ ಈ ಒಂದು ಹುಣ್ಣಿಮೆಯಂದು, ಅಂದರೆ ಶನಿವಾರ ಸಂಜೆ ಹೋಗಿ ನೀವು 6 ಗಂಟೆ ಮೇಲೆ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ಕೊಟ್ಟು ಬರ್ಬೋದು. ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 4 ಜನಕ್ಕೆ ಬಾಳೆಹಣ್ಣನ್ನು ನೀವೇ ಕೈಯಾರೆ ಹಂಚಿ ಬರ್ಬೋದು. ಅಥವಾ ಭಾನುವಾರ ಬೆಳಗ್ಗೆ ಪೂಜೆ ಅಟೆಂಡ್ ಮಾಡೋಕ್ಕೆ ಹೋದಾಗ ಅಥವಾ ಭಾನುವಾರ ಬೆಳಗಿನ ಪೂಜೆಯ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಬಾಳೆಹಣ್ಣನ್ನು ಕೊಡಿ. ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರುವಂಥ ಒಂದು ಭಕ್ತಾದಿಗಳಿಗೆ ನೀವು ಬಾಳೆಹಣ್ಣನ್ನು ನೀವು ಪ್ರಸಾದವಾಗಿ ವಿತರಣೆ ಮಾಡಿ, ಖಂಡಿತ ನಿಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ಒಂದು ರೀತಿ ಮಾನಸಿಕವಾಗಿ ಆಗಲಿ ಒಟ್ಟಿನಲ್ಲಿ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿದು ನಿಮಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ತುಂಬ ವಿಶೇಷವಾದ ದಿನ, ತುಂಬ ಸಣ್ಣ ಪರಿಹಾರ. ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.